ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, DCC ಬ್ಯಾಂಕ್ ಕದನ ನಿಮಗಿನ್ನೂ ನೆನಪಿರ್ಬೋದು. ಇನ್ನೂ ಅದು ಆರಿಲ್ಲ, ಹಚ್ಚ ಹಸಿರಾಗಿ ಇನ್ನೂ ಅದ. ಆ ಸಂದರ್ಭದಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ನಾವು ಮಾತಾಡಿದ್ದು ಅವ್ರು ನಮಗವ್ರಿಗೆ ಹೊಂದಾಣಿಕಿಲ್ಲ ಅಂತ ಹೇಳಿದ್ದು. ಸ್ವತಃ ನಾವು ಇಂಟರ್ವ್ಯೂ ಮಾಡಿದಾಗ ಹೊಂದಾಣಿಕೆ ಅನ್ನೋದಿಲ್ಲ ಅನ್ನೋದನ್ನು ಸ್ವತಃ ಕತ್ತಿಯವ್ರು ಹೇಳಿದರು. ಅದು ಇತ್ತೀಚೆಗೆ ಒಂದು ದೃಶ್ಯ ಈ ಘಟಪ್ರಭಾ ನಮ್ಮ ಮೆಡಿಕಲ್ ಕಾಲೇಜು ಅಥವಾ JJ ಹಾಸ್ಪಿಟಲು ಅಲ್ಲೊಂದು ಕಾರ್ಯಕ್ರಮದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆಗೆ ರಮೇಶ್ ಕತ್ತಿ ಅವರು ಜೊತೆಯಾಗಿ ಬರ್ತಿರೋ ದೃಶ್ಯಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಹರಿದಾಡ್ತಾ ಇದ್ದಾವೆ. ಒಬ್ಬರೊಬ್ಬರು ಕೈ ಹಾಕಿದ್ದು, ಮಾತಾಡೋದು, ನಗಮಾರಿಂದ ಒಬ್ರಿಗೆ ಉತ್ತರ ಕೊಟ್ಟಿದ್ದು, ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಇದೇನು ತೋರಿಸ್ತದಪ್ಪ ಅಂದರೆ ಅವ್ರ ಮಧ್ಯದಲ್ಲಿ ಅಂತ ಹೇಳ್ಕೊಳ್ಳುವಂಥ ವೈರತ್ವ ಇವತ್ತು ಉಳಿದಿಲ್ಲ, ರಾಜಕೀಯ ವೈರತ್ವ ಇಲ್ಲಿ ಉಳಿದಿಲ್ಲ, ಹೊಂದಾಣಿಕೆ ಆಗಿದೆ ಅಂತೇಳಿ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಈ ಮೆಸೇಜನ್ನು ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ಆದರೆ ಅವರು ಹಮಾರೆ ಬಿ ಚುಪ್ ತುಮಾರೆ ಬಿ ಚುಪ್ ಸಾಕಷ್ಟು ಮಾತಾಡಿದರು. ಇದೇ ನಮ್ಮ ರಮೇಶ್ ಕತ್ತಿ ಅವರು AK-47 ಬಗ್ಗೆ ಮಾತಾಡಿದರು, ಮತ್ತೊಂದರ ಬಗ್ಗೆ ಮಾತಾಡಿದರು, ಇನ್ನೂ ಅನೇಕ ಘಟನೆಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಕೊಣ್ಣೂರ ಹತ್ಯಾಕಾಂಡದ ಬಗ್ಗೆ ಮಾತಾಡಿದರು, ಅನೇಕ ವಿಷಯಗಳು ಮಾತಾಡಿದರು. ಇನ್ನೇನಪ್ಪ ಇದು ಭಾಳ ತಾರ್ಕಕ್ಕೆ ಹೋಯಿತು, ಬೇಲಕ್ಕೆ ಹೋಯಿತು ಅನ್ನೋದ್ರಾಗ ಇವರು ಅದಕ್ಕೆ ಉತ್ತರ ಕೊಡ್ತಾಯಿದ್ರು, ಜಾರಕಿಹೊಳಿ ಸಹೋದರರು ಸಹಿತ. ಆದರೆ ಇವತ್ತು ಆ ದೃಶ್ಯವನ್ನು ನೋಡಿದುಕೊಳ್ಳ ಇವೆಲ್ಲ ಮರೆತು ಹೋಗಿಬಿಟ್ರೆ ಇಬ್ಬರು ಅಂತೇಳಿ